ಓಕೆ, ಇವಾಗ 7 ಗೇಮ್ಸ್ ಮಾಡಿದ್ರಿ ಈ ಸೀಸನ್. ಈ ಸೀಸನ್ ಆದ್ಮೇಲೆ ನೀವು ನಿಮ್ದು ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಂಡ್ರಾ? ಅಂದ್ರೆ ಆ ಒಂದು ಪದ್ಧತಿ ಇದೆಯಾ ನಿಮ್ಗೆ? ನೀವು ಆಮೇಲೆ ಹೋಗಿ ಆ ಡಿಸಿಷನ್ಗಳನ್ನ ಮತ್ತೆ ರಿವ್ಯೂ ಮಾಡ್ತೀರಾ? ಇದು ಕರೆಕ್ಟ್ ಆಗಿದೆಯಾ, ಓಕೆ ಇದು ತಪ್ಪಾಗಿದ್ದು, ಯಾತಕ್ಕೆ ತಪ್ಪು ಮಾಡಿದೆ, ಈ ತರ ಸೆಲ್ಫ್ ಇವ್ಯಾಲ್ಯೂಯೇಷನ್ ಇರುತ್ತಾ ಅಥವಾ ನಿಮಗೂ ಯಾರು ಮೆಂಟರ್ ಇದ್ದಾರಾ? ಎರಡು ಇದೆ. ಸೆಲ್ಫ್ ಇವ್ಯಾಲ್ಯೂಯೇಷನ್ ನಾವು ಮಾಡ್ತೀವಿ. ನಾರ್ಮಲಿ ನಾವು ಒಂದು ಎಕ್ಸೆಲ್ ಶೀಟ್, ಎಲ್ಲರದು ಬೇರೆ ಬೇರೆ ಪ್ರಾಕ್ಟೀಸ್ ಇದೆ. ನಾನು ಟ್ರೆಂಡ್ ಅನಾಲಿಸಿಸ್, ಟ್ರೆಂಡ್ ಚಾರ್ಟ್ ಅಂತ ಮಾಡ್ತೀನಿ. ಏನ್ ಎರರ್ ಆಯ್ತು, ಎರರ್ ಆಗಿದ್ದು ಇಡೀ ಜಗತ್ತಿಗೆ ಗೊತ್ತು, ಬಟ್ ಎದಕ್ಕಾಯ್ತು ಅನ್ನೋದು ನಾನು ತಿಳ್ಕೋಬೇಕು. ಸೊ ಏನಾಯ್ತು, ಸಪೋಸ್ ಒಂದ್ ಎರರ್ ಆಯ್ತು ನನಗೆ. ಗುಜರಾತ್ ವರ್ಸಸ್ ಮುಂಬೈಯಲ್ಲಿ ರಾಶಿದ್ ಖಾನ್ ಬೌಲಿಂಗ್, ತಿಲಕ್ ವರ್ಮಾ ಸ್ವಿಚ್ ಇಟ್ ಹೊಡಿತಾನೆ, ಪ್ಯಾಡಿ ಹೊಡಿತು, ನಾನು ಓಡ್ಬಿಟ್ಟೆ. ಅವನು ವಿಚಾರ ಮಾಡಿ ತಗೊಂಡ ರಿವ್ಯೂ. ಅದರಲ್ಲಿ ಜಸ್ಟ್ ಗ್ಲೌ ಕಿಸ್ ಆಗಿತ್ತು, ಇಟ್ ವಾಸ್ ಸ್ಪೈಕ್. ಸೊ ನಾ ರಿವೋಕ್ ಮಾಡಿ. ಸೊ ಬೇಸಿಕ್ ಐಡಿಯಾ ಇಸ್, ಇಟ್ ಈಸ್ ನಾಟ್ ಸಮಥಿಂಗ್ ವಿಚ್ ಐ ಶುಡ್ ವರಿ ಅಬೌಟ್. ಅದು ನಂಗೆ ಗ್ಲೌ ಸೌಂಡ್ ಕೇಳಿಸಿಲ್ಲ ಬಿಕಾಸ್ ಆಫ್ ದ ಕ್ರೌಡ್ ಸೌಂಡ್. ಬಟ್ ಇಫ್ ನಾನು ಕ್ಲಿಯರಿಂಗ್ ಒಂದು ಕ್ಲಿಯರ್ಲಿ 2 ಸ್ಟಂಪ್ ಕಾಣ್ತಾ ಇದೆ, ಇಂಪ್ಯಾಕ್ಟ್ ಮಿಡ್ ಲೈನ್ ಲೆಗ್ ಇದೆ, 5 ಫೀಟ್ ಹೋಗ್ಬೇಕು, ಆ ಡಿಸಿಷನ್ ಎಲ್ಲ ಕೊಟ್ರೆ ದೆನ್ ಐ ವಿಲ್ ಬಿ ಮೋರ್ ವರಿಡ್ ವೈ ಇಟ್ ಹ್ಯಾಪೆಂಡ್ ಅಂತ. ಯಾಕೆ, ವಾಟ್ ವೆಂಟ್ ಇನ್ ಟು ಮೈ ಮೈಂಡ್, ಡಿಡ್ ಐ ನಾಟ್ ಫಾಲೋ ದ ಬಾಲ್ ಪ್ರಾಪರ್ಲಿ, ಆರ್ ನಮ್ ಬೌಲರ್ ಎಜ್ ಆಫ್ ದ ಕ್ರೀಸ್ ಅಂತ ಹಾಕಿದ, ಡಿಡ್ ಐ ಮಿಸ್ ದಟ್? ಸೊ ನಾವು ರೆಟ್ರೋಸ್ಪೆಕ್ಟ್ ಮಾಡಿ ಮಾಡ್ತೀವಿ. ಸೊ ಎನಿ ಗುಡ್ ಡಿಸಿಷನ್ಸ್ ಆಲ್ಸೋ ಐ ರೆಟ್ರೋಸ್ಪೆಕ್ಟ್, ಬ್ಯಾಡ್ ಡಿಸಿಷನ್ಸ್ ಐ ರೆಟ್ರೋಸ್ಪೆಕ್ಟ್. ಯಾಕಂದ್ರೆ ನಾನು ಮುಂಚೆನೂ ತಪ್ಪು ಮಾಡಿದ್ದೀನಿ, ಮುಂದೆನೂ ತಪ್ಪು ಮಾಡ್ತೀನಿ. ಅಂಪೈರಿಂಗ್ an error free game is a rare game. So but ಏನಂದ್ರೆ we should not repeat our errors. That is the whole idea about it. So ಆ ತರ ನಾವು ತಯಾರಿ ಮಾಡ್ತೀವಿ.